ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಂಚಿನ ಒಂದು ಪುತ್ಥಳಿಯನ್ನು ತಯಾರು ಮಾಡಿ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿರುವ ನಮ್ಮ ACC ಅಧ್ಯಕ್ಷರು 50 ವರ್ಷ ರಾಜಕಾರಣದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡಿ ಇವತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಈ ಜನ ಕಲ್ಯಾಣ ಕೆಲಸದಲ್ಲಿ ಪಾತ್ರರಾಗಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ, ಕಡಿಮೆ ಸಮಯ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಈ ಕೆಲಸವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಈ ಕಾರ್ಯವನ್ನು ಯಶಸ್ವಿ ಮಾಡಲಿಕ್ಕೆ ಅವರ ಕಾರಣಭೂತರಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಬಹಳಷ್ಟು ಸಂಕ್ಷಿಪ್ತವಾಗಿ ನಾನು ಕೆಲವು ವಿಷಯಗಳನ್ನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವಮಾನವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಕಂಚಿನ ಅನಾವರಣ ಐತಿಹಾಸಿಕ ಸಮಾರಂಭದಲ್ಲಿ ತಮ್ಮೆಲ್ಲನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಶಿಲ್ಪಿಯಾಗುವುದರ ಜೊತೆಗೆ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ದೇಶಕ್ಕೆ ನೀಡಿದ ಮಹಾನ್ ದಾರ್ಶನಿಕರು. ಶಿಖರ ಪಡೆಯಲಿ, ಸಂಘಟಿತರಾಗಿ ಹೋರಾಡಿ ಎಂಬ ಅವರ ಸಂದೇಶ ಎಂದಿಗೂ ಕೋಟಾಂತರ ಜನರಿಗೆ ಬದುಕಿನ ದಾರಿದೀಪವಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ ಮತ್ತು ಮಾನವೀಯತೆಯ ಮೌಲ್ಯಗಳ ಮೂಲಕ ದೇಶಕ್ಕೆ ಸ್ವತಂತ್ರ ದಾರಿ ತೋರಿಸಿದರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರತೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಬದ್ಧ ಬುನಾದಿಯನ್ನು ಹಾಕಿದರು. ಈ ಇಬ್ಬರು ಮಹನೀಯರ ಚಿಂತನೆಗಳು ಭಾರತದ ಪ್ರಜಾಪ್ರಭುತ್ವದ ಶಾಶ್ವತ ಶಕ್ತಿಯಾಗಿದೆ. ಇದೇ ಆದರ್ಶವನ್ನು ನಮ್ಮ ಸಾರ್ವಜನಿಕರ ಜೀವನದಲ್ಲಿ ಅನುಭವಿಸಿಕೊಳ್ಳಬೇಕು ಅಂತ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರಿಗೂ ಆದೇಶವನ್ನು ಮಾಡಿದ್ದಾರೆ. ಕೆಲವು ಅಭಿವೃದ್ಧಿ ವಿಷಯಗಳನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಲ್ಲೆಲ್ಲ ಈ ಕೆಲಸ ನಿರಂತರವಾಗಿ ಒಂದು ವಾರದಂತ ಕೆಲಸ ಮಾಡಿದಂಥ ಬ್ಲಾಕ್ ಪ್ರೆಸಿಡೆಂಟ್ಸು ಮಂಜಣ್ಣವರು ಮತ್ತು ವೆಂಕಟೇಶಣ್ಣವರು, ರವಿಸಿದ್ದಪ್ಪನವರು ಮತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರಿ. ಅವ್ರಿಗೂ ಕೂಡ ಧನ್ಯವಾದ. ಮತ್ತು ಎಲ್ಲ ಕಾಂಗ್ರೆಸ್ನ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಸಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ದೇವನಹಳ್ಳಿ ತಾಲೂಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಅಂತಾರಾಷ್ಟ್ರೀಯ ಬೌದ್ಧ ಧ್ಯಾನ ಮಂದಿರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ವಸ್ತು ಸಂಗ್ರಹಾಲಯ ಸ್ಥಾಪನೆಗೆ ಅಗತ್ಯ ಭೂಮಿ, ಆಡಳಿತ ಮಂಜೂರಾತಿ ಹಾಗೂ ಅನುಮೋದನೆ ಒದಗಿಸಿಕೊಡ್ಬೇಕಂತ ಮನವಿ ಮಾಡುತ್ತೇನೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಬೌದ್ಧ ಪುರಾತನ ತಾಣವನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಬೌದ್ಧ ಪರಂಪರಾ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕಂತ ನಾನು ಮನವಿ ಮಾಡ್ತೇನೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲುವಾಗಿ ಈಗಾಗಲೇ ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ನಗರಕ್ಕೆ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನಾನು ಬಡ್ಜೆಟ್ನಲ್ಲಿ ವಿಜಯಪುರದ್ದು ಕೊಟ್ಟಿದ್ದೆ, ಅದು ಬಿಟ್ಟು ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ವಿಜಯಪುರ ಕೂಡ ಬಹಳ ಪುರಾತನ 100 ವರ್ಷಗಳ ಇತಿಹಾಸ ಇರುವ ಮುನ್ಸಿಪಾಲಿಟಿ, ಅದನ್ನು ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೂಡ ನಾನು ಮನವಿ ಮಾಡ್ತೀನಿ. ಹೊಸಕೋಟೆ ಹಾಗೂ ನೆಲಮಂಗಲ ನಗರಸಭೆ, ದೇವನಹಳ್ಳಿ ಹಾಗೂ ವಿಜಯಪುರ ಪುರಸಭೆ ಮತ್ತು ಬಾಯನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ಒಟ್ಟು 21 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದು. ಕಾವೇರಿ ಕುಡಿಯುವ ನೀರಿನ ಯೋಜನೆ 6ನೇ ಹಂತದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆ ಹಾಗೂ ಹೊಸಕೋಟೆ ನಗರಸಭೆ ಕುಡಿಯುವ ನೀರಿನ ಸರಬರಾಜು ಮಾಡಲು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿದೆ. ಅದನ್ನು ಆದಷ್ಟು ತ್ವರಿತಗತಿಯಲ್ಲಿ ಕೆಲಸವನ್ನು ಮಾಡಿ ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಬೆಳೆ ಯೋಜನೆ ತಮ್ಮ ಕಾಲದಲ್ಲಿ ತಾವು ಬೃಹತ್ ನೀರಾವರಿ ಸಚಿವರಾದ ಮೇಲೆ ಸಾಕಷ್ಟು ಪ್ರಕ್ರಿಯೆ ಅದು ಬಹಳ
ಸಕ್ರಿಯವಾಗಿ ತಾವು ಭಾಗವಹಿಸಿದ ಕಾರಣ ಪ್ರಗತಿಯಲ್ಲಿ ನಡೀತಾ ಇದೆ. ಅದನ್ನೊಂದು ಭೂಮಿ ಪೂಜೆಯನ್ನು ಮಾಡಬೇಕಾಗ್ತದೆ. ಆದಷ್ಟು ಬೇಗವನ್ನು ಮಾಡಬೇಕು. ಈಗಾಗಲೇ ಕೆಲಸ ಎಲ್ಲ ಕಡೆ ನಡೀತಾ ಇದೆ. ಸಮಯಕ್ಕೆ ಸರಿಯಾಗಿ ಆಗಬೇಕು. ತಾವೇ ಅದನ್ನು ಇವತ್ತು ಇಲ್ಲಿ ಘೋಷಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮೆಟ್ರೋ ಅನೌನ್ಸ್ ಆಗಿದೆ. ಅದನ್ನು ತಮ್ಮ ಕಾಲದಲ್ಲಿ ಈಗ DPR ಮಾಡಿ ಕೆಲಸವನ್ನು ಶುರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಹೊಸಕೋಟೆ ತಾಲೂಕಿನ ಸಾರ್ವಜನಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಬೃಹತ್ ಆಧುನಿಕ ಆಡಿಟೋರಿಯಂ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನದ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು 10 ಎಕರೆ ಜಮೀನನ್ನು ಮಂಜೂರು ಮಾಡಿ ಅಲ್ಲಿ ಈ KS, IAS, ನೀಟು, CET ಎಕ್ಸಾಮ್ಗಳಿಗೆ ಕೋಚಿಂಗ್ ಕ್ಲಾಸನ್ನು ವಿತ್ ರೆಸಿಡೆನ್ಷಿಯಲ್ ಶಾಲೆಯ ಮುಖಾಂತರ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೊಂದು 10 ಕೋಟಿ ಮಂಜೂರು ಮಾಡಬೇಕಂತ ಕೂಡ ನಾನು ಮನವಿ ಮಾಡ್ತೀನಿ. ಹೊಸಕೋಟೆ ತಾಲೂಕಿನ ಬೌದ್ಧ ಭೂಮಿ ಮಟ್ಟದ 8 ಎಕರೆ ಜಮೀನಲ್ಲಿ ಬೃಹತ್ ಬುದ್ಧ ವಿಹಾರ ನಿರ್ಮಾಣಕ್ಕೆ ಜಮೀನು ವ್ಯವಸ್ಥೆ ಆಗಿದೆ. ಅದಕ್ಕೆ ಹಣವನ್ನು ಮಂಜೂರು ಮಾಡಬೇಕು ಅಂತೇಳಿ ಕೂಡ ನಾವು ಹೇಳ್ತೀವಿ. ನೆಲಮಂಗಲ ಪಟ್ಟಣದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಆಡಳಿತಾತ್ಮಕ ಮಂಜೂರನ್ನು ಸುಮಾರು 25 ಕೋಟಿಗಳನ್ನು ಮನವಿ ಮಾಡಿದರೆ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ್ ಅವರು ಅದನ್ನು ಮಂಜೂರು ಮಾಡಬೇಕಂತ ಕೋರ್ತೇನೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಮೆಟ್ರೋ ಜಿಲ್ಲೆಯ ಹಾಗೂ ಹೋಗುತ್ತಿರುವ ಉಪನಗರ ವರ್ತುಲ ರಸ್ತೆ, ಪ್ರತಿ ತಾಲೂಕಿಗೂ ಕೂಡ ವರ್ತುಲ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳ್ತೀನಿ. ಇವು ಸಾಕಷ್ಟು ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ಆಗದೇ ಇರೋದನ್ನು ನೀವು ಮುಂದಿನ ಬಜೆಟಲ್ಲಿ ಮಂಜೂರು ಮಾಡಬೇಕು ಅಂತ ಹೇಳ್ತಾ ಈ ಎಲ್ಲ ಕೆಲಸಗಳನ್ನು ತಮ್ಮ ಒಂದು ನಾಯಕತ್ವದಲ್ಲಿ ಮಾಡಿ ಈ ಜಿಲ್ಲೆ ರೇಷ್ಮೆ, ಹಣ್ಣು, ತರಕಾರಿ, ವಿಶೇಷವಾಗಿ ದ್ರಾಕ್ಷಿ ಬೆಳೆಯುವಂಥ ನಾಡು. ನಮಗೆ ಗೊತ್ತಿದೆ, ಕರೋನಾ ಬಂದಂಥ ಕಾಲದಲ್ಲಿ ನೇರವಾಗಿ ಬಂದು ತಾವೇ ಈ ದ್ರಾಕ್ಷಿ ಹಣ್ಣಿಗೆ ತೊಂದರೆ ಆಗಿದ್ದಂಥ ಕಾಲದಲ್ಲಿ ಆ ದ್ರಾಕ್ಷಿನೆಲ್ಲ ಕೊಂಡು ಅವರಿಗೆ ಹಣವನ್ನು ಕೊಟ್ಟಿದ್ದಂತ ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಅದಕ್ಕೆ ನೀವೆಲ್ಲ ಕೂಡ ಈ ರೇಷ್ಮೆ ಮತ್ತು ಹಣ್ಣು, ತರಕಾರಿ, ದ್ರಾಕ್ಷಿ ಸಂಸ್ಕರಣಾ ಕೇಂದ್ರವನ್ನು ಮಾಡೋದ್ರ ಮುಖಾಂತರ ಇಲ್ಲಿನ ಬೆಳೆಯುವಂಥ ವಸ್ತುಗಳನ್ನು ನಾವು ಕಾಪಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮಲ್ಲಿ ಈ ಕೆಲಸಗಳನ್ನು ಮಾಡಲೇಬೇಕು, ತಾವು ಕೆಲವು ಘೋಷಣೆ ಮಾಡಲೇಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.